ಇದ್ರ ಹೆಸರು ಕಾರ್ನ್ ಡಾಗ್ ಅಂತ, ಇದ್ರ ಹೆಸರು ಜಂಬೋ ಪ್ಲಾಟರ್ ಅಂತ. ಲಾಂಗ್ ಫ್ರೈಸ್ ರೆಡಿ ಆಗೈತೆ ನೋಡಿ. ಬಿಸ್ಕೆಟ್ ಚಾಟ್ಸ್ ರೆಡಿ ಮಾಡ್ತಾವ. ಬಂತು 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 ಕುನಾಫಾ ಬಂದೈತೆ ನೋಡಿ. ಡಾಮಿನೋಸ್, ಪಿಜ್ಜಾ ಹಟ್ ಎಲ್ಲ ಸೇರ್ಸಿದ್ರು ಇಷ್ಟ ಮೆನು ಇರಲ್ಲ. ಇದೇನ್ ಐಸ್ ಕ್ರೀಮ್ ರೋಲು ಫುಲ್ ಐಟಮ್. ನಮ್ಗೆ ಸಿ ತರ ಡಿಶ್ ಆಯ್ತು ಗೈಸ್ ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ. ಕುಡಿದ್ರೆ ಹೋಗೇ ಬರಲ್ಲ ತಾನೆ, ತಿನ್ನ ಅಲ್ಲಿ ಕುತ್ಕೋ ತಿಂದ ಚೀಪು ಗೊಬ್ಬರ ಸ್ಯಾಟಿಸ್ಫೈ ಅದ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವಿವತ್ತು ವಿವಿಪುರಂ ಫುಡ್ ಸ್ಟ್ರೀಟ್ ಗೆ ಬಂದಿದೀವಿ ಗೈಸ್. ಆ ಕಡೆ ಸೈಡ್ ಫುಲ್ ಎಲ್ಲ ವಿವಿಪುರಂದು ಫುಡ್ ಸ್ಟ್ರೀಟ್ ಇರೋದು. ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಇಲ್ಲಿಂದ ತಿನ್ಕೋ ಹೋಗೋಣ ಗೈಸ್. ನಾವು ಲಾಸ್ಟ್ ಟೈಮ್ ವಿಜಯನಗರ ತಿಂದಿದ್ವಲ್ಲ ಪೇಣಿ, ಶುಗರ್ ಸ್ವಲ್ಪ ಸಣ್ಣ ಆಯ್ತು, ಇದು ಸ್ವಲ್ಪ ದೊಡ್ಡ ಆಯ್ತು. ಶುಗರ್ ಯಾಕೋ ಶುಗರ್ ಹಾಕ್ಸಲಿ ಶುಗರ್ ಹಾಕಿ ಅಣ್ಣ. ಫುಡ್ ಸ್ಟ್ರೀಟ್ ಬಂದ್ಬಿಟ್ಟು ಶುಗರ್ ಹಾಕ್ಬೇಡಿ, ಶುಗರ್ ಹಾಕ್ಬಿಡಿ. ಅವನ್ ಎಲ್ಲ ತಿಂತಾನ ಇವಾಗ ಎದ್ದವನೆ. ಒಂದ್ ಸ್ವಲ್ಪ ಫಾರ್ಮ್ ಬರಕ್ 1 ನಿಮಿಷ ಬೇಕು. ಇದನ್ ಟ್ರೈ ಮಾಡ್ಬೇಕಿತ್ತು. ಫುಲ್ ಐಟಮ್ ನಮ್ದು ವಿಜಯನಗರ್ ಫುಡ್ ಸ್ಟ್ರೀಟ್ ಅಲ್ಲಿ ಪೇಣಿ. ವಿವಿಪುರಂ ಕಡ ಅಲ್ಲಿ ಹಳೆ ವಿಡಿಯೋದಲ್ಲಿ ಟಾಟಾ ಸಿಆರ್ ಸಫಾರಿ ಅನ್ಬಿಟ್ಟವನೆ. ಕಮೆಂಟ್ ತುಂಬಾ ಅದೇ ಬಿಡವ್ರೆ. ಬಾಯ್ ತಪ್ಪಿಟ್ಟು ಸಫಾರಿ ಅನ್ಬಿಟ್ಟಿದೀನಿ ಕಣೋ. ಹೊಸಿ ಕಮೆಂಟ್ ಹಾಕಿಲ್ಲ. ಆರ್ಬೇಕು ಚೆನ್ನಾಗೈತೆ. ಶುಗರ್ ಬೇಡ ಬೇಡ ಅಂತ ಶುಗರ್ ಹಾಕ್ಸಿದ್ರೆ ಶುಗರ್ ಹಾಕ್ಸ್ತಾರೆ ಸಪ್ಪೆ ಆಗ್ಬಿಡ್ತದೆ. ದೊಡ್ಡ ಐತೆ ಗೊಬ್ಬರ. ಬಾ ಕೈ ಹಾಕು. ಈಸ್ಟ್ ಆರ್ ವೆಸ್ಟ್ ಪೇಣಿ ಸ್ವೀಟ್ ಇಸ್ ದ ಬೆಸ್ಟ್. ಚೆನ್ನಾಗೈತೆ. ಇಲ್ಲೊಂದು ಐಸ್ ಕ್ರೀಮ್ ಪಾಯಿಂಟ್ ಬಂದಿದೀವಿ. ಇಲ್ಲೇ ಡಿಫ್ರೆಂಟ್ ಆಗಿರೋದೇನು ಐಟಮ್ಸ್ ಆಯ್ತು. ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ ನಮ್ಮವರು ಹೇಳ್ತಾ ಇರ್ತಾರಲ್ಲ ಗೊಬ್ಬರ ಹಿಂಗಿತ್ತು ಟಾಪ್ಸ್ ಎಲ್ಲ ಇವಾಗ ಇಲ್ಲ ಯಾವ ಇವಾಗ ಟ್ರೈ ಮಾಡ ಅಂತ ಬಂದಿದ್ದೀವಿ. ಇದು ಸೋಡಾ ಕುಡಿರಿ. ಬರ್ತೀನಿ ಅಣ್ಣ. ಗೈಸ್ ಇಲ್ಲಿ ವಡಾಪಾವು, ಪಿಜ್ಜಾ, ಸ್ಮಾಲ್ ಪಿಜ್ಜಾ, ಪಿಸ್ತಾ ಎಲ್ಲ ಇದೆ. ಯಾವ್ದು ಹೇಳ್ದೋ ನಮ್ ವ್ಯೂವರ್ಸು ಕೋಬ್ರಾ ಅವ್ರ ರಿಲೇಟಿವ್. ಒಬ್ರು ಫ್ಯಾನ್ ಬೇಸು. ಕೋಬ್ರಾ ಬೆಳಗ್ಗೆ ಬಂದ ಈ ಬಟ್ಟೆ ಹಾಕೊಂಡು ಎಲ್ಲಿಗೆ ಅಂದ, ಬೆಂಗಳೂರಿಗೆ ಅಂದ. ಲವ್ ನಾನ್ ಇನ್ನೇನ್ ಮತ್ತೆ ನಾನು ಬರ್ಬೇಕಾದ್ರೆ ಹೇಳ್ತಾನೆ ನಾವೆಲ್ಲ ಏನ್ ಸೂಟು ವಿಡಿಯೋ ಮಾಡಕ್ಕೆ ಅಂದ. ಸರಿ ಅಂದ್ಬಿಟ್ಟು ನಾನು ಹಂಗೆ ಬಂದ್ಬಿಟ್ಟೆ. ಮನೆಗ್ ಬಂದ್ಮೇಲೆ ಬೆಂಗಳೂರಿಗೆ ಅಂದಿದ್ರೆ ಸೂಟು ಪುಟ್ಟ ಎಲ್ಲ ಹಾಕೊಂಡು. ಹಲೋ ಐಸಾ ಇದು ಸ್ವೀಟ್. ಒಂದ್ ಕುನಾಫಾ ಹೇಳ. ಒಂದ್ ಕುನಾಫಾ ಚೀಸ್ ಪಿಸ್ತಾ ಕುನಾಫಾ ರೆಡಿ ಆಗ್ತೈತೆ. ಮುಟ್ಬಿಟ್ರಲ್ಲೋ ಐಸ್ ಕ್ರೀಮ್ ರೆಡಿ ಆಯ್ತೈತೆ. ತೆಗಿತಾವ್ರು. ಇದು ಐಸಾ? ಐಸ್ ಬಂದ್ ನೋಡು, ಕಲ್ತ್ಕೋ. ಹಿಮಾಲಯದಿಂದ ಬಂದಿರೋದು ಇದು. ತಿನ್ಬೋದಾ? ಹಿಮಾಲಯ ಏನ್ ತಕ್ಕಿದ ಐಸ್? ಐಸ್ ಮಾಡ್ತಾರೆ. ಐಸ್ ಕ್ರೀಮ್ ನಾವು ಹೇಳಿರೋದು ರೋಲ್ ಐಸ್ ಕ್ರೀಮ್. ಇಲ್ಲಿ ಮಾಡ್ತಾರೆ ನೋಡ, ರೋಲ್ ಮಾಡ್ತಾರೆ ನೋಡ. ಈಗ ಐಸ್ ಕ್ರೀಮ್ ನ ನೋಡ್ಕಲ್ಲ. ನೀನ್ ನೋಡ್ಕೊಳ ನನಗೇನ್ಕ ನೀನು ನೋಡ್ಕೋ. ಮುಂದೆ ಬೇಕಾಗುತ್ತೋ ಗೊತ್ತಾಗಲ್ಲ. ವಾಟರ್ ಮಿಲನ್ ಏನ್ ಹೇಳಿದಿರ ನೀವು? ವಾಟರ್ ಮಿಲನ್ ರೋಲ್. ಇದು ರೋಲ್ ಮಾಡ್ತಾರಾ? ಕೈ ಹಾಕ್ಬಿಟ್ಟ ಕೈ ಸಮೇತ ರೋಲ್ ಮಾಡ್ಬಿಡ್ತಾರೆ. ಕೆಳಗಡೆ ರೆಫ್ರಿ ಏನಿದು ಗೊತ್ತಿಲ್ಲ. ಮಟನ್ ಕೈ ಮಾಡ್ಕೊಂಡ ಬೇಕಾ? ಒಳಗ ತಳಬೇಡ ಕಣ. ಏನೋ ಒಳಗ್ ಕಡಿದವನ ಅನ್ಕೊಂಡ. ತಳಬೇಡಿ ಅಂತಿರೋ. ಥೈಲ್ಯಾಂಡ್ ಐಸ್ ಕ್ರೀಮ್ ಹಾಕೋಬ್ರಾ. ಥೈಲ್ಯಾಂಡ್ ಅವ್ರ ಅಂಕಲ್ ನೋಡು ಸ್ಮೆಲ್ ಇಲ್ಲ ಅವ್ನಿಗೆ. ಅವ್ರ ಮುಖದಲ್ಲಿ ಫುಲ್ಲಿ ಬೇಜಾರೇ ಐತೆ. ಲೈಫ್ ಅಲ್ಲಿ ಎಲ್ಲ ಕಳ್ಕೊಂಡು ಐಸ್ ಕ್ರೀಮ್ ಮಾಡ್ತಿರೋದು. ಕೊಬ್ರ ನೋಡ್ತಾವ್ನೆ. ಅದೇ ಇನ್ನೊಂದ್ 2 ತಿಂಗಳು ನೀನ್ ಹಿಂಗೆ ಆಗೋಯ್ತೀಯ ಕೊಬ್ರ. ಈಗ ರೋಲ್ ಮಾಡ್ಕೊಡ್ತಾನೆ ಇದ್ನ. ಐಸ್ ಕ್ರೀಮ್ ರೋಲ್ ಕೊಬ್ರ.
ಫಸ್ಟ್ ಟೈಮ್ ತಿಂತಿರೋದು ನಾನು ಈ ತರ. ನಾವು ಟೈಮ್ ತಿಂತದ್ದು ಶೇಖರ್ ತಿನ್ನೋನು ಇಲ್ಲೇ. ಫಸ್ಟ್ ಟೈಮ್ ಬಂದಿರೋದು. ಶೇಖರ್ ನೀನು ಶೇಖರ್ ತಿನ್ನೋನು. ನಾನು ಸ್ಥಿತಿ ಅದು ಎಷ್ಟಲ್ಲಿ ಅದು ಎಷ್ಟು ಅದೆಷ್ಟು ತಿಂದಾಯ್ತೋ ಇಲ್ಲಿ. ಡಿಫ್ರೆಂಟ್ ಆಗಿರೋ ಮಾತ್ರ ತಿನ್ನೋಣ ಕೊಬ್ರ ಇವತ್ತು. ಈ ಕಡೆ ನಮ್ದು ಕುನಾಫಾ ರೆಡಿ ಆಗ್ತಾ ಇದ್ ನೋಡಿ. ಬಿಸಿ ಮಾಡಿರೋದ ಇದು? ಹಾ ಎಣ್ಣೆನಾ ಇದು? ಏನೋ ಗೊತ್ತಿಲ್ಲಪ್ಪ. ಭಯ ಎಣ್ಣೆನಾ ಇದು? ಆಯಿಲ್? ಆಯಿಲ್ ಅಲ್ಲ, ಗೀ, ತುಪ್ಪ. ಫುಲ್ ತುಪ್ಪದಲ್ಲಿ ರೆಡಿ ಮಾಡ್ತಾವ್ರೆ ಕುನಾಫಾನ. ಫುಲ್ ಸ್ವೀಟ್ ಇರುತ್ತಿದ್ದು, ಬರೀ ಸ್ವೀಟ್ಸೇ ತಿಂತಿದೀವಿ. ಈ ಕಡೆ ನಮ್ದು ಕುನಾಫಾ ರೆಡಿ ಆಗ್ತಾ ಇದೆ. ಈ ಕಡೆ ಇನ್ನೇನು ರೋಲ್ ರೆಡಿ ಆಗೋಯ್ತು. ರೋಲ್ ರೆಡಿ ಆಯ್ತು. ಇದೇನು ಐಸ್ ಕ್ರೀಮ್ ರೋಲು? ಮದ್ವೆಗಳಲ್ಲಿ ಬೊಫೆಲಿ ಕೊಡ್ತಾರಲ್ಲ. ಬೇಗ ಬೇಗ ಎತ್ಕೊ, ಆರಾಯ್ತು. ಬಿಸಿಲೇ ತಿನ್ಬೇಕು. ತಿನ್ಬಿಟ್ನಾ? ಎತ್ಕೊಳಂಗಿಲ್ಲ ಕಣೋ ಹಂಗೆ, ಹೊಟ್ಮೇಲೆ ಎತ್ಕೊಳ. ಅವನು ಅದಕ್ಕೆ ನೋಡಲಿ ನಮ್ ಕರೆಕ್ಟ್ ಆಗಿ ನೋಡ್ತಾನೆ ಇಲ್ಲ ಅವನು. ಅಣ್ಣ ಯಾಕೆ ಸ್ಮೈಲ್ ಮಾಡ್ತಿಲ್ಲ ಅಂತ ಕೇಳು. ಕೇಳು, ಹಿಂದಿಲ್ ಕೇಳು. ಭಯ ತುಮ್ ಕ್ಯೂ ನೈ ಅಷ್ಟೇ ಕೇಳು ಅಷ್ಟೇ. ಹಾ ಹೇಳು. ಭಯ ತುಮ್ ಕ್ಯೂ ನೈ ಅಷ್ಟೇ. ಹಂಗೆ ಯಾಕೋ ಕೊಡ್ತೀಯಾ? ಸುಮ್ನೆ ತಿನ್ಬಿಟ್ರು ಕೊಬ್ರೆ ಸರಿ. ನನಗೆ ಇರಿಟೇಟ್ ಮಾಡ್ಬಿಡ. ಈಗ ಕೊಡಕ್ ಹೋಯ್ತವನೆ ಆ ಕೊಡು ಅಂತ. ಯೂಸ್ ಮಾಡ್ಕೊಳ್ಳೋಣ ಇವಾಗ. ಬಂತು 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 ಕಿಂದರಿ ಜೋಗಿ, ಹೋ ಕಿಂದರಿ ಜೋಗಿ. ಭಯ ಭಯ ತುಮ್ ಕ್ಯೂ ನೈ ಅಷ್ಟೇ. ವೈ ಆರ್ ಯು ನಾಟ್ ಸ್ಮೈಲಿಂಗ್? ಒನ್ ಸ್ಮೈಲ್, ಕೀಪ್ ಒನ್ ಸ್ಮೈಲ್ ಪ್ಲೀಸ್. ಸ್ಮೈಲ್ ಅಂದ್ರೂ ಸ್ಮೈಲ್ ಇಲ್ಲ. ಕೇಳ್ಕೊಂಡ್ರೆ ಸ್ಮೈಲ್ ಮಾಡ್ಲಿಲ್ಲ ಅಣ್ಣ. ಐಸ್ ಕ್ರೀಮು ಚೆನ್ನಾಗೈತೆ, ಚೆನ್ನಾಗಿತ್ತು. ಇನ್ನು ಎಲ್ಲ ತಿನ್ಬೇಕು ಶೇಖರ್, ಎಲ್ಲ ಒಂದೊಂದ್ ಚೂರು ತಿನ್ಬೇಕು. ಇಲ್ಲಿ ನಮ್ಗೆ ಕುನಾಫಾ ಬಂದೈತೆ ನೋಡಿ, ತುಪ್ಪದಲ್ಲಿ ಕರ್ದ್ಬಿಟ್ಟು ಕೊಟ್ಟಿದ್ದಾರೆ. ಮೇಲ್ಗಡೆ ಏನಿದು ಸ್ವೀಟಾ? ಕುನಾಫಾಗೆ ನಾವು 340 rupees ನ ಕೊಟ್ಟಿದೀವಿ. ವಾಟರ್ ಬಾಟ್ಲ್ ಕ್ಯಾನ್ಸಲ್ ಮಾಡಿದ್ರೆ 320 rupees ಕುನಾಫಾ. ಹೆಂಗೈತಾ ಕೋಬ್ರಾ? 340 ಕೊಡ್ಬೋದಾ? ಅಷ್ಟೊಂದ್ ಚೆನ್ನಾಗೈತಾ? ನಿಜ ಹೇಳ್ಬೇಕು, ನಿಜ ಹೇಳು. 340 ಕೊಡ್ಬೋದಾ? 340 ಕೊಡಂಗಿಲ್ಲ, ಬಟ್ ಒಂದ 150 ರೂಪಾಯಿ ಹೊರತೈತೆ ಅಷ್ಟೇ. ಇದು ಕರೆಕ್ಟಾಗಿ ಹೇಳ. 150 ರೂಪಾಯಿ ಒಳಗೆ, ಬಟ್ ಚೆನ್ನಾಗೈತೆ ಟೇಸ್ಟ್. ನನಗೂ ಇಷ್ಟ ಆಯ್ತು, ಚೆನ್ನಾಗೈತೆ. ಬಟ್ 340 ಜಾಸ್ತಿ ಆಯ್ತು. ಚೆನ್ನಾಗೈತೆ ಮಚ್ಚ. 200 ರೂಪಾಯಿ ಕೊಡ್ಬೋದು. 340 ಜಾಸ್ತಿ. ಮೇಲ್ಗಡೆ ಇದು ಐಸ್ ಕ್ರೀಮ್ ಅಲ್ವಾ? ಕ್ರೀಮು. ಫುಡ್ ಸ್ಟ್ರೀಟ್ ಈಚೆಯಿಂದಾನೆ ನೋಡಿ ದೇವ್ರು ಕಾಣಿಸುತ್ತೆ. ತಿಮ್ಮಪ್ಪ ಫುಡ್ ಸ್ಟ್ರೀಟ್ ಎಲ್ಲ ದೇವಸ್ಥಾನಕ್ಕಿಂತ ಮುಂಚೆ ಮಾಡ್ಕೊಂಡಿರೋದು. ಕೇಳ್ಕೊಂಡು ಇವಾಗ ಫುಡ್ ಸ್ಟ್ರೀಟ್ ದೇವಸ್ಥಾನ ಆದ್ಮೇಲೆ ಇವರೆಲ್ಲ ಮಾಡ್ಕೊಂಡಿರೋದು. ಯಶವಂತ್ ಹತ್ರ ಒಂದ್ ಮೈಕ್ ಇದೆ. ಯಶವಂತ್ ಶೇಖರ್ ಏನ್ ಮಾತಾಡ್ಕೊತಾವ್ರೆ ಇದೆಲ್ಲ? ಏಯ್ಯ ಯಾವ ಡಾಮಿನೋಸ್ ಅಲ್ಲಿ ಇಷ್ಟೊಂದ್ ಮೆನು ಇರಲ್ಲ. ಡಾಮಿನೋಸ್ ಪಿಜ್ಜಾ ಹಟ್ ಎಲ್ಲ ಸೇರ್ಸಿದ್ರು ಇಷ್ಟ ಮೆನು ಇರಲ್ಲ. ಒಬ್ರು ಅಲ್ಲಿ ನೋಡ್ಲಾ? ಆ ಕಡೆ ಹೋಗ್ ಬರಷ್ಟಲೇ ಏನೋ 1 kg ನೇರಳೆ ನಿಂಗ್ ಕೂತ್ಕೊ ತಿಂತಿದ್ದೀರಾ? 1 kg ಅಲ್ವಾ, 30 rupees. ಫುಡ್ ಸ್ಟ್ರೀಟ್ ಬಂದ್ ಫುಡ್ ಅಲ್ಲಿ ತಿಂದ್ರು ಅಂದ್ರೆ ನೇರಳೆ ಅಂತ ತಿನ್ಕೊ ಕೂತಿದ್ದೀರಲ್ವ? ಒಬ್ರ ಏನೇನ್ ತಿಂತಾನೆ ಅಂತ ನೀನ್ ನೋಡೇ ಇಲ್ಲ ಅಲ್ವಾ? ಇವತ್ ಗೊತ್ತಾಗುತ್ತೆ ಬಾ. ಅವನಲ್ಲಿ ರಾಮನಗರದಲ್ಲಿ ಬಿರಿಯಾನಿ ತಿಂದ್ವಲ್ಲ ನೆನ್ನೆ ವಿಡಿಯೋದಲ್ಲಿ, ಜಸ್ಟ್ ಸೈಡ್ಸ್ ಅದು. ಇವತ್ತು ಮೇನ್ಸಾ? ಇವಾಗ್ಲೂ ಇದೆಲ್ಲ ಸೈಡ್ಸೇ. ಆಮೇಲೆ ವಾಪಸ್ ಹೋಗ್ಬೇಕಾದ್ರೆ ಕಾರಲ್ಲಿ ಕೇಳ್ತಾ ನೋಡು ಊಟ ಯಾವಾಗ ಅಂತ, ಅದು ಮೇನು. ಶೇಖರ್ದು ಪಲ್ಸರ್ ಗಾಡಿಗೆ ಹಾಳಾಗ್ಬಿಟ್ಟೈತೆ, ಇನ್ನೊಂದು ಕೀ ಮಾಡಿಸ್ಬೇಕಂತ ಸೇಮ್ ಈ ತರದ್ದು. ಅದಕ್ಕೆ ಚನ್ನಪಣ್ಣದಲ್ಲಿ ಮಾಡಿಸ್ಬಿಟ್ರೆ ನಾವ್ ಅದನ್ನ. ಮಾಡ್ಕೊಳಪ್ಪ, ನನ್ ಗಾಡಿ ಅಲ್ಲೇ ಬಿದ್ದೈತೆ. ಏನು ಮಾವನಡಿ ಹಿಂಗೈತೆ? ಪೈಂಟ್ ಹೊಡ್ಬಿಡವ್ರೆ. ಪೇಂಟ್ ಹೊಡೆದ್ಬಿಟ್ಟವ್ರಲ್ಲ, ಆಯಿಲ್ ಪೇಂಟ್. ಮಾವನಣ್ಣು ನೋಡ್ದಕ್ ಒಬ್ರು ಹೆಂಗೈತದು ಚಕೋತ ಇದ್ದಂಗೆ. ನಾಗೌಸ್ ಕೋಚಿಂಗ್ ಸೆಂಟರ್ ಒತ್ತಿ ಹೇಳ. ಒತ್ತಿ ಹೇಳು. ಏಸ್ ಒತ್ತ್ಯಾ? ಇಲ್ಲೇ ಐತೆ, ಸೇರ್ಸ್ತೀವಿ ಹಾ ಅಂತ ಅನ್ಕೊಂಡಿ. ಅಲ್ಲ, CBSE ನೀಟು. ನೀಟ್ ಎಕ್ಸಾಮ್ ಪ್ರಿಪೇರ್ ಐತಿಯಾ? ಡಾಕ್ಟರ್ ಐತಿಯಾ? ಓದ್ಬೋದು ಆರಾಮಾಗಿ ನೀನು. ಇಲ್ಲಿ ಏನಾರು ಒಂದ್ ತಿನ್ಲೇಬೇಕು ನಾವು, ಯಾಕಂದ್ರೆ ಇಲ್ಲಿರೋ ಮೆನು ಯಾವ ಹೋಟ್ಲಲ್ಲೂ ಇಲ್ಲ ಅನ್ಸುತ್ತೆ. ಎಷ್ಟೈತೆ ನೋಡಿ.
ಯಾವ್ದೋ ಫೈರ್ ಪಾನಿಪುರಿ ಅಂತ ಟ್ರೈ ಮಾಡೋಣ. ಹಾ ಅದೇನೋ ಹೊಗೆ ಬರ್ತದೆ ಅಂದಲ್ಲ ಶೇಖರ್, ಇಲ್ಲೇನೋ? ಅಲ್ಲ ಫೈರ್ ಪಾನಿಪುರಿ ಇಲ್ಲ ಅದೇನೋ ಫೈರ್ ಬರುತ್ತೆ ಹೊಗೆ ಅಂದಲ್ಲ ಎಲ್ಲೋ, ಹೆಸರೇನದು? ಫೈರ್ ಪಾನಿಪುರಿ, ನೈಟ್ರೋಜನ್ ಐಸ್ ಕ್ರೀಮ್. ಫೈರ್ ಪಾನಿಪುರಿ ಇಲ್ವಾ? ಒಂದ್ ಹೇಳೋಣ. ಐಸ್ ಕಚೋರಿ ಇದೆ, ಬಿಸ್ಕೆಟ್ ಚಾಟ್ ಇದೆ, ಪಾನಿಪುರಿ ಇದೆ, ಮೆಣಸಿನ್ಕಾಯಿ ಚಾಲೆಂಜ್ ಮಾಡಿಸ್ತದೆ. ಖಾರ ಇರಲ್ಲ ಹೇಳ. ವಡಾಪಾವ್ದು ಕಣ, ಖಾರ ಇರಲ್ಲ ತಿನ್ನೋಕೊಬ್ರ. ತಗೊಳಪ್ಪ. ಖಾರ ಇರಲ್ಲ ಗೈಸ್. ಆಯ್ತು, ನಾನು ತಿಂತೀನಿ, ನೀನು ತಿನ್ನು. ಇಲ್ಲ ನಾನು ಹೋಗ್ತೀನಿ. ಅವನ್ಗೊಂದ್ ಕೊಡ, ಇಟ್ಕೊಳ, ಸಣ್ಣದು ತಗೊಳ. ನೋಡ್ದ ಟೇಸ್ಟ್ ಮಾಡ್ದ? ಏನು ಹಾಕೊಡಲ್ಲ ಅಲರ್ಟ್ ಆಗ್ಬಿಟ್ಟು. ಬಾರ ವಯಸ್ಸು ಒಂದಿನು ನಮ್ಗೊಂದು. ಇದು ತಿನ್ನೋ ಎಂತ ಇದು ಅಂದ್ರೆ ತಿನ್ನೋ ಇದು ನೋಡ ಇದಾ ತಿನ್ನೋ, ಖಾರ ಇದೆ ತಿನ್ನೋ. 3, 2, 1. ಅದೇ ಎಷ್ಟಿದ್ರು ಇನ್ನೊಂದು ತಿನ್ನೋಣ ಬಾ. ಖಾರ ಆಯ್ತು. ನಮ್ಮ ಬಿಸ್ಕೆಟ್ ಚಾಟ್ ರೆಡಿ ಆಗ್ತೈತೆ, ರೆಡಿ ಮಾಡ್ತಾವ್ರ ಕೆಳಗಡೆ. ಇದೇನಿದು ನನ್ಗೂ ಗೊತ್ತಿಲ್ಲ. ಚೀಸ್ ಕಟ್ಲೆಟ್ ಅಂದ್ರೆ ನಾವಲ್ಲಿ ಚೀಸ್ ಆಗಿರ್ತಾರೆ ಕಟ್ಲೆಟ್ಗೆ ಒಳಗಡೆ. ಟ್ರೈ ಮಾಡ್ದ್ಯಾ? ಈ ಕಡೆ ಪೊಟ್ಯಾಟೊ ಇದೈತೆ, ಪೊಟ್ಯಾಟೊ ಟ್ವಿಸ್ಟರ್ಸ್ ತಗೊಳ್ಳುವ ಒಂದು. ಅನ್ಸುತ್ತೆ ಬೇಡ. ಅವ್ನ್ ತಿಂದರ್ ನಿದ್ದೆ ಬಂದ್ಬಿಡುತ್ತ, ತಿಂತಾ ಇರ್ಬೇಕು ಅಷ್ಟೇ. ನಿದ್ದೆ ಬರುತ್ತೆ. ಒಂಚೂರು ಸ್ವೀಟ್ ಆಗೇ ಇರುತ್ತೆ ಅನ್ಸುತ್ತೆ ಎಷ್ಟು ಅಂತ ಹೇಳ್ದಂಗೆ. ಬಿಸ್ಕೆಟ್ ಚಾಟ್ಸ್ ರೆಡಿ ಮಾಡ್ತಾವ್ರ ನೋಡಿ, ಮಸಾಲೆ ಎಲ್ಲ ಹಾಕ್ತಾವ್ರ. ಬಾಂಡಿ ಕೈ ಇಡೋ, ಫುಲ್ ಕೋಲ್ಡ್. ಅವ್ರು ಮಾಡ್ಕೊಡ್ತಾರೆ. ಅದೇ ತರ ಬೇಕು ಅಂತ ಹೇಳು. ಓಹ್ ಹೇಳು ನಿಮ್ಗೆ ಅದ್ ನಂಗೆ ಅದೇ ತರ ಬೇಕು ಅಣ್ಣ, ನಂಗೆ ಅದೆಲ್ಲ ಗೊತ್ತಿಲ್ಲ. ಅದ್ ಹಂಗೆ ಕಣ, ಡಿಫ್ರೆನ್ಸ್ ಇರುತ್ತೆ ತಿನ್ನೋ. ಮೊಸರು ಹಾಕೋರು ಇದಕ್ಕೆ. ಬಿಸ್ಕೆಟ್ ಚಾಟ್ಸ್ ಚೆನ್ನಾಗಿಲ್ಲ ಕಣ ಬಿಸ್ಕೆಟ್ ಚಾಟ್ಸ್. 80 rupees. ಚೆನ್ನಾಗಿರ್ಲಿಲ್ಲ ಕಣ. ಹೆಂಗೆಂಗೋ ಚಾಟ್ಸ್ ಏನೇನೋ ತಿನ್ಬಿಡಿ ಲೈಫಲ್ಲಿ. ಇದ್ಯಾವ್ದೋ ಅಷ್ಟು ಚಾಟ್ಸ್. ನೀನ್ ತಿನ್ನೋ, ನಾನ್ ತಿಂದಿದ್ದೀನಿ, ನೀನ್ ತಿನ್ನೋ, ಟ್ರೈ ಮಾಡ. ಇದು ಐಸ್ ಕಟ್ ಮಾಡ್ಬಿಟ್ಟು ಇದು ಫ್ಲೇವರ್ ಹಾಕೊಡ್ತಾರೆ, ತಿನ್ನೋ. ನೀನ್ ತಿಂದಿಲ್ಲ ಗೊಬ್ರ? ಸರಿ ಇವನೇ ಪರವಾಗಿಲ್ಲ, 40-50 ಅವನೇ. ಚಾಟ್ಸ್ಗೆ 80 ರೂಪಾಯಿ. 80 ರೂಪಾಯಿ ಕೊಟ್ಟಿದ್ ಬೇಜಾರಲ್ಲಿಲ್ಲ. ಇರುತ್ತಲ್ಲ ಟೇಸ್ಟ್ ಚೆನ್ನಾಗಿರ್ಲಿಲ್ಲ. ಕೋಕೋ-ಕೋಲಾ ಹಂಗಿರುತ್ತೆ. ಭಯಾನು ಒಬ್ರು ನೈಸ್ ಗಡೆ ರೆಡಿ ಆಗ್ತೈತೆ. ಒಳ್ಳೆ ಫುಲ್ ಕ್ವಾಲಿಟಿ ಐಸಕ್ಕೊಬ್ರ, ತಲೆಮನೆ ಗಡ್ಸ್ಕೊಬ್ರ. ಫ್ಲೇವರ್ ಕಪ್ಪುಗೈತೆ. ನೋಡ ಕೊಬ್ರ ಕೋಲ ಕೈ ಮೇಕೆತ್ತು ಕೊಬ್ರ ಎತ್ತು ಕುಡಿ. ಚಿಪ್ಪು ಹೆಂಗೈತೆ? ಫಾಸ್ಟ್ ಆಗಿ ಮಾಡ್ಬೇಕು. ಚಾಲೆಂಜ್ ಇರೋ ಚಾಲೆಂಜ್. ಇವಾಗ ಎಷ್ಟು ಬೇಗ ಫಿನಿಶ್ ಮಾಡ್ತಾನೆ ಅಂತ ಟೈಮರ್ ಆನ್ ಮಾಡೋ. ಟೈಮರ್ ಬೇಗ ಆನ್ ಮಾಡೋ. ವಿಕಾಸ್ ಸ್ವಲ್ಪ ಕೊಡು. ಹೆಂಗಾಯ್ತು? ಬಾಲ್ ಕುತ್ಕೋತೀನಿ ತಿನ್ನು. ಆಲೆ 1-2 minutes ಆಗೋಯ್ತು. 3, 2, 1. ಅಲ್ಲಿ ಪೇ ಮಾಡಿದ್ಮೇನು? ನಾನ್ ಮಾಡ್ಲಿಲ್ಲ. ನಮ್ಮ ಊರದಿ ಅಲ್ಲ ಕಣಲೆ ನೋಡೋ ಯಜಮಾನ. ಅವನಿನ್ನೂ ತಿಂತವನು. ತಿನ್ನ ಕೊಬ್ರ, ಕಮಾನ್ ತಿನ್ನ ಕೊಬ್ರ. ನೀನ್ ತಿನ್ನ. ಅಲ್ಲಿ ಕುತ್ಕೋ ತಿಂದ, ಅಲ್ಲಿ ನಿಂತ್ಕೋ ತಿಂದ, ಈಗ ಇಲ್ಲಿ ಕುತ್ಕೋ ತಿಂತವನೆ. ನಾವ್ ಇವಾಗ ವಿವಿಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ನಮ್ಮ ಪ್ರಜ್ಜು ನನ್ ಜೊತೆ MBA ಓದಿದ್ಲು. ಇವಾಗ ಒಂದು ಸಣ್ಣ ಸ್ಟಾರ್ಟ್ಅಪ್ ನ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಸರ್ಕಲ್ ನೋಡಿ, ಇದೇ ಸರ್ಕಲ್. ಇಲ್ಲೇ ಹಾಕೊಂಡಿರೋದು ಇವಾಗ ಇಂಡಿಯಾಸ್ ಲಾಂಗೆಸ್ಟ್ ಫ್ರೈಸ್ ಅಂತ. ಫುಲ್ ಉದ್ದ ಇರುತ್ತೆ ಗೈಸ್ ಇಲ್ಲಿ ಫ್ರೈಸ್. ನಾರ್ಮಲ್ ಫ್ರೈಸ್ ಗಿಂತ ಡಿಫ್ರೆನ್ಸ್ ಏನಂತ ಅಂದ್ರೆ ನೋಡಿ, ಉದ್ದ ಐತ್ ನೋಡಿ ಫ್ರೈಸ್ ಗಳು.
ಇಲ್ಲಿ ಒಂದು ಐಸ್ ಕ್ರೀಮ್ ಶಾಪ್ ಐತೆ, ಪಾಂಡಾ ಸ್ಕೂಪ್ಸ್ ಅಂತ. ಐಸ್ ಕ್ರೀಮ್ ಅಂಗಡಿ ಪಕ್ಕನೆ ಹಾಕಿರೋದು. ಫ್ರೆಂಚ್ ಫ್ರೈಸ್ ಫುಲ್ಲು ಉದ್ದುದ್ದ ಇರುತ್ತೆ. ರೆಡಿ ಮಾಡ್ತಾವ್ರು ನೋಡಿ, ಫ್ರೆಂಚ್ ಫ್ರೈಸ್ ಬಿಸಿ ಮಾಡ್ತಾ ಇದ್ದಾರೆ. ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ರೀ ನಿಮ್ಗೆ. ಎಲ್ರು ಗೈಸ್ ಬಂದ್ಬಿಟ್ಟು ಇಲ್ಲಿ ಟೇಸ್ಟ್ ಮಾಡಿ. ನನ್ ಜೊತೆ MBA ಓದಿದ್ದು ಪ್ರಜು ಇವಾಗ ಸಣ್ಣದಾಗ ಒಂದು ಸ್ಟಾರ್ಟ್ಅಪ್ ಮಾಡಿದ್ದಾನೆ. ಸಪೋರ್ಟ್ ಮಾಡಿ. ನೈಟು ಲೇಟ್ ನೈಟ್ ವರ್ಗು ಇರುತ್ತೆ. ಸಂಜೆ 6:30 ಸ್ಟಾರ್ಟ್ ಆಗೋದು. 6 o'clock start. 6 ಗಂಟೆಗೆ ಓಪನ್ ಇರುತ್ತೆ ಸ್ಟಾಲ್. ಬಂದ್ಬಿಟ್ಟು ಎಲ್ರು ತಿನ್ಕೊಂಡು ಹೋಗಿ. ನನಗೋಸ್ಕರ ನನ್ನ ಫ್ರೆಂಡ್ಗೆ ಸಪೋರ್ಟ್ ಮಾಡಿ. ಚೆಕ್ ಮಾಡೋ, ಚೆಕ್ ಮಾಡೋಕೆ ಯಾಕೆ ಇಲ್ಲಿ ನೋಡಿ ಸ್ಟಾಲ್ ಅಲ್ಲೇ ಮಧ್ಯ ಇದು ಮಿಷಿನ್ ರೆಡಿ ಮಾಡ್ಸಿರೋದು. ಇಲ್ಲೇ ನೋಡಿ ಐಟಮ್ಸ್ ನೋಡಿ ಏನೇನು ಐಟಮ್ಸ್ ಏನೇನೈತೆ ಅಂತ ತೋರಿಸ್ತೀನಿ ನೋಡಿ. ಇವ್ರ ಮೇನ್ ಐಟಮ್ ಏನಂತಂದ್ರೆ ಲಾಂಗೆಸ್ಟ್ ಫ್ರೈಸ್. ಈಗ ರೆಡಿ ಆಯ್ತೈತ್ ನೋಡಿ ಉದ್ದಕ್ಕೆ ಫ್ರೈಸ್ ನ. ಅದು ಲಾಂಗೆಸ್ಟ್ ಫ್ರೈಸ್ ಹೆಂಗ್ ಮಾಡ್ತಾರೆ ಅಂತ ಈ ಮಿಷಿನ್ ಅಲ್ಲಿ ಮಾಡೋದನ್ನ ತೋರಿಸ್ತೀನಿ ನಿಮ್ಗೆ. ಈ ಫ್ರೈಸು ಮೇನ್ ಐಟಮ್. ಲಾಂಗ್ ಫ್ರೈಸ್ 119 ರುಪೀಸ್ ಐತೆ. ಸ್ಪೈಸಿ ಜಾಸ್ತಿ ಸ್ಪೈಸಿ ಬೇಕು ಅಂದ್ರೆ ಸಾಸ್ ಲೋಡೆಡ್. ಬಾಯ್ಲಿ ಎದ್ದೆ 121 plain ಬಾಯ್ಲಿ ಬ್ರೋ. ಇವಾಗ ಪ್ರಜು ಏನೇನೈತೆ ನಿಮ್ಮ ಶಾಪ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡು. ನಮ್ ಶಾಪ್ ಅಲ್ಲಿ ನಮ್ದು ಸಿಗ್ನೇಚರ್ ಡಿಶ್ ಬಂದು ಲಾಂಗ್ ಫ್ರೈಸ್. ಇದು ಪ್ಲೇನ್ ಸಾಲ್ಟೆಡ್ 119 ವಿತ್ ಸಾಸ್ ಲೋಡೆಡ್ 120. ಇದ್ರಲ್ಲಿ ಯಾವ್ದಾದ್ರು ಸಾಸ್ ನ ಚೂಸ್ ಮಾಡ್ಬೋದು. ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ನಿಮ್ಗೆ ಯಾವ ತರ ಕಾಂಬಿನೇಷನ್ ಆಫ್ ಸಾಸಸ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಬಹುದು. ಈ ಲಾಂಗ್ ಫ್ರೈಸ್ ಬೇರೆ ಎಲ್ಲೂ ಇಲ್ಲ, ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಇದೇ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ನಾವೇ ಮಾಡ್ತಿರೋದು. ಲಾಂಗ್ ಫ್ರೈಸ್ ಗೈಸ್ ನೋಡಿ. ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. ಹೊಸ ಸ್ಟಾರ್ಟ್ಅಪ್ ಡಿಫ್ರೆಂಟ್ ಆಗಿ ಏನೋ ಒಂದು ಟ್ರೈ ಮಾಡ್ತಿದ್ದಾನೆ, ಅದೇ ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ಅಷ್ಟು ಐಟಮ್ಸ್ ಐತೆ. ಇದೇನೇನು ಹೇಳ. ಅದ್ರ ಜೊತೆಗೆ ಒಂದಷ್ಟು ಸ್ನಾಕ್ಸ್ ಇದೆ. ನಿಮ್ಗೆ ಮೊಸರೆಲ್ಲಾ ಸ್ಟಿಕ್ಸ್ ಬಂದು ಕಂಪ್ಲೀಟ್ಲಿ ಚೀಸ್ ಫಿಲ್ಡ್ ಇರುತ್ತೆ. ಚೀಸ್ ಕಾರ್ನ್ ಪಾಪ್ಸ್ ಇದೆ, ಚೀಸ್ ಪ್ಲಸ್ ಕಾರ್ನ್ ಇರುತ್ತೆ. ನಿಮ್ಗೆ ಚೀಸ್ ಚಿಲ್ಲಿ ಬರ್ಸ್ಟ್ ಇದೆ, ಪನ್ನೀರ್ ಡಬಲ್ ಡೆಕ್ಕರ್, ನಿಮ್ಗೆ ಪನ್ನೀರ್ ಪಿಜ್ಜಾ ತರನಾ, ಪನ್ನೀರ್ ಕಟ್ಲೆಟ್, ಪನ್ನೀರ್ ಬಾಕ್ಸಸ್ ತರ ಬರುತ್ತೆ ನಿಮ್ಗೆ, ಪನ್ನೀರ್ ಬ್ಲಾಕ್ಸ್. ಇದು ಎಸ್ಪೆಷಲಿ ಜಿಮ್ ಹೋಗೋರ್ಗೆ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಪ್ಲಾಟರ್ ಕೂಡ ಸಿಗುತ್ತೆ. ಕಾಂಬಿನೇಷನ್ ಆಫ್ ಆಲ್ ದಿಸ್ ಎಲ್ಲ ಐಟಮ್ಸ್ ಸಿಗುತ್ತೆ. ಅಲಾಂಗ್ ವಿತ್ ಆನಿಯನ್ ರಿಂಗ್ಸ್ ಕೂಡ ಇದೆ ನಮ್ಮ ಹತ್ರ. ಗೈಸ್ ನಾವ್ ಇವಾಗ ಮೇನ್ ಡಿಶ್ ಆಗಿರೋ ಪ್ರಜ್ವಲ್ ಅವ್ರದ್ದು ಮೇನ್ ಡಿಶ್ ಆಗಿರೋದು ಲಾಂಗ್ ಫ್ರೈಸ್. ಅದನ್ನ ಟ್ರೈ ಮಾಡ್ಬಿಟ್ಟು ತಿನ್ನೋಣ ಇವಾಗ. ಲಾಂಗ್ ಫ್ರೈಸ್ ರೆಡಿ ಆಗೈತೆ ನೋಡಿ. ಎಷ್ಟುದ್ದ ಐತೆ ಎಸ್ ನೋಡಿ. ಫ್ರೈಸ್ ಎಲ್ಲಾ ಕಡೆ ಎಷ್ಟುದ್ದ ಸಿಗುತ್ತೆ, ಸಣ್ಣ ಸಣ್ಣಕ್ಕಿರುತ್ತೆ. ಇದ್ರಲ್ಲಿ ನೋಡಿ ಎಷ್ಟು ದೊಡ್ಡ ಐತೆ. ಲವ್ ಕೋಬ್ರಾ ಅವ್ರು ಡವ್ ಜೊತೆ ಮೆಸೇಜ್ ಮಾಡಿದ್ರು, ನಾನು ಲವ್ ಮಾಡ್ತೀಯಾ ಇಲ್ವಾ ಅಂತ. ಕಟ್ ಮಾಡ್ಬಿಟ್ಟ. ಹಿಡ್ಕೊಳ ಶೇಖರ್ ತಿನ್ನೋ. ಗೈಸ್ ನಾನು ಒಂದ್ ತಿಂತೀನಿ. ಫ್ರೈಸ್ ನೋಡಿ ಶೇಖರ್ ಇದನ್ನ ಕೋಬ್ರಾ ಕಟ್ ಮಾಡ್ದ. ಒಂದ್ ಲಾಂಗ್ ಫ್ರೈಸ್ ನೋಡಿ ಎಷ್ಟು ಉದ್ದ ಇರುತ್ತೆ. ರಂಚಿ ಕಂಚಿ ಆಗೈತೆ. ನನ್ ಫ್ರೆಂಡ್ ಆಗಿರೋದಕ್ಕೂ ಸಾರ್ಥಕ ಆಯ್ತು ಬಿಡ ಪ್ರಜು. ಥ್ಯಾಂಕ್ ಯು. ಏನೋ ಕಂಡಿಡ್ದಿದ್ಯಾ ಲೈಫಲ್ಲಿ. ಏನು ಕಂಡಿಲ್ಲ ಗೈಸ್ ಉದ್ದಕ್ಕೆ. ನಾರ್ಮಲ್ ಫ್ರೈಸ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಬರುತ್ತೆ. ಏನು ಕಂಡಿಡ್ದಿಲ್ಲ. ಬೇರೆ ದೇಶದಲ್ಲಿರೋ ಕಾನ್ಸೆಪ್ಟ್ ನ ನಮ್ ದೇಶಕ್ಕೆ ತಂದಿರೋದು ಅಷ್ಟೇ. ಈಗ ಲಾಂಗ್ ಫ್ರೈಸ್ ನಾವು ತಿಂದ್ವಲ್ಲ, ಅದು ಹೆಂಗ್ ರೆಡಿ ಆಗುತ್ತೆ ಅಂತ ತೋರಿಸ್ತಾರೆ ನೋಡಿ. ಇದ್ರೊಳಗಡೆ ಆಲೂಗೆಡ್ಡೆ ಅಲ್ವಾ ನಾವು ಆಲೂಗೆಡ್ಡೆ ಮಿಕ್ಸ್ ಹಾಕ್ಬಿಟ್ಟು ಬೇಯಿಸಿರೋ ಪೊಟ್ಯಾಟೊ ಬೇಯಿಸಿರೋ ಬಾಯ್ಲ್ಡ್ ಪೊಟ್ಯಾಟೋನ ಇವಾಗ ಉದ್ದು ಫ್ರೈಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಮಿಷಿನ್ ಯೂಸ್ ಮಾಡಿ ಮಾಡೋದು. ಈ ಮಿಷಿನ್ ಅಲ್ಲಿ ಪುಷ್ ಮಾಡ್ತಾರೆ, ಅದು ಕ್ಲೀನ್ ಆಗಿ ಮೇಲ್ಗಡೆ ಬರುತ್ತೆ. ಇದನ್ನ ಎಣ್ಣೆಲಿ ಬೇಯಿಸಿದ್ರೆ ಕಟ್ ಮಾಡ್ಬಿಟ್ಟು ಇದನ್ನ ಎಣ್ಣೆಲಿ ಇಟ್ಬಿಟ್ಟು ಬೇಯಿಸಿದ್ರೆ ಲಾಂಗ್ ಫ್ರೈಸ್ ರೆಡಿ. ಅವನಿಗೆ ನಗು. ಒಂದ್ ಮೀಮ್ ಐತಲ್ಲ ಪ್ರಜು, MBA ಓದ್ಬಿಟ್ಟು ಏನೋ ಮಾಡ್ತಿದ್ಯಾ ಅಂದ್ರೆ ಫ್ರೈಸ್ ಮಾಡ್ತಾ ಇದ್ರ ಹೆಸರು ಜಂಬೋ ಪ್ಲಾಟರ್ ಅಂತ. ಫುಲ್ ರೆಡಿ ಆಗೈತೆ ನೋಡಿ. ಇದಮ್ಮ ಇದು ನಾವು ಆರ್ಡರ್ ಮಾಡಿದ್ರೆ ಇದು ರೆಗ್ಯುಲರ್ ಪ್ಲಾಟರ್. ನಮ್ದು ಜಂಬೋ ಪ್ಲಾಟರ್. ಜಂಬೋ ಪ್ಲಾಟರ್ ಅಲ್ಲಿ ಎಲ್ಲ ಬರುತ್ತೆ ಎಲ್ಲ ಮಿಕ್ಸ್. ಹುಣಸೆ ಹಣ್ಣು ತಿನ್ನಕ್ ಹೋಗಿದ್ರಾ? ಇದು ಸಿಗುತ್ತಾ ಅಲ್ಲಿ? ಚಿಕ್ಕ ವಯಸ್ಸಲ್ಲಿ ಇಬ್ರು ಏನೋ ಒಂದೊಂದ್ ಪ್ಯಾಕೆಟ್ ತಿಂತಿದ್ದೀರಾ? ಈಗ ಹೆಂಗ್ ತಿಂತಾವ್ ನೀವು? ಕೊಟ್ಬಿಟ್ಟು ಎಂತ ಅವಮಾನ ಮಾಡ್ಬೇಕು. ಪ್ಲಾಟರ್ ಫುಲ್ ಎಲ್ಲ ಒಟ್ಟಿಗೆ ಬರುತ್ತೆ, ಎಲ್ಲ ಐಟಮ್ಸ್ ಇಟ್ಕೊಂಡ್ರು ತಿನ್ರು. ಎಲ್ಲ ಐಟಮ್ಸ್ ಎಲ್ಲ ಚಿಕನ್ ಎಲ್ಲ ಪ್ಯೂರ್ ವೆಜ್. ನೋ ಚಿಕನ್, ನೋ ಮೇಯೋ, ನೋ ಎಗ್, ನಥಿಂಗ್. ಓ ಸಾರಿ, ಚಿಕನ್ ಅದು ಚೀಸ್ ಸಾಸ್ ಬ್ರೋ. ಅದು ಎಲ್ಲ ಆಲೂಗೆಡ್ಡೆನಾ? ಯಾವ ಐಟಮ್ ಇದು? ಒಂದು ಚೀಸ್ ಇದು ಚೀಸ್, ಇದು ಕಾರ್ನ್ ಪಾಪ್, ಇದು ಚೀಸ್, ಇದು ಕಾರ್ನ್ ಪಾಪ್ಸ್, ಇದು ಪನ್ನೀರ್ ಡಬಲ್ ಡೆಕ್ಕರ್, ಮತ್ತೆ ಇದು ಮೊಸರೆಲ್ಲಾ ಸ್ಟಿಕ್ಸ್,
ಇದೊಂದು ಟ್ರೈ ಮಾಡಕ್ ಬ್ರೋ. ಇದು ಚೀಸ್ ಇರುತ್ತೆ ನಿಮ್ಗೆ, ಚೀಸ್ ಫುಲ್ ಎಲ್ಲ ಇರುತ್ತೆ, ಫುಲ್ ಫಿಲ್ಡ್ ವಿತ್ ಚೀಸ್. ಒಳಗೆಲ್ಲ ಫುಲ್ ಚೀಸು. ಪನ್ನೀರು ಇದ್ ನೋಡು ಯಶವಂತ್, ಒಳಗಡೆ ಫುಲ್ ಪನ್ನೀರ್ ಸ್ಯಾಂಡ್ವಿಚ್ ತರ ಐತೆ, ಚೆನ್ನಾಗೈತೆ. ಇದ್ರ ಹೆಸರು ಕಾರ್ನ್ ಡಾಗ್ ಅಂತ. ಹೆಂಗೈತೆ ನೋಡಿ. ಆ ಶಾಪ್ ಅಲ್ಲಿ ತಗೊಂಡಿದ್ ನಾವು ರಾಕಿ ಫಸ್ಟ್ ಶಾಪ್. ಬ್ಲಾಕ್ ಶಾಪ್ ಅಲ್ಲಿ ತಗೊಂಡಿರೋದು ಕಾರ್ನ್ ಡಾಗ್. ಹುಲಿ ನಿನ್ ಫೇವ್ರೇಟ್ ಇದು, ಸ್ವೀಟ್ ಕಾರ್ನ್ ಅಲ್ಲಿ ಮಾಡಿರೋದು. ಜೋಳ ಕಣ ಇದಲ್ಲೇ, ನೋಡೋಣ. ಇದೇನು ಫುಲ್ ಜೋಳಕ್ಕೆ ಬೇಯಿಸ್ಬಿಟ್ಟು ಮಾಡಿರೋದು. ಒಂದ್ ಜೋಳ ಅಲ್ಲ ಕಣ. ಏನು ಬ್ರೋ? ಆಲೂಗಡ್ಡೆ ಮಾಡಿರೋದು, ಫ್ರೆಂಚ್ ಫ್ರೈಸ್ ತರ. ಇದೇನಲ್ಲ, ಎಲ್ಲಿ ಬಂದ್ರು ಫೋನ್ ಆನ್ ಮಾಡ್ಕೊಂಡು ಇಡು. ಇವಾಗ ಹೆಂಗೈತ್ ನೋಡು, ಚೀಸ್ ಅಲ್ಲಿ ಮಾಡಿರೋದು. ಟ್ರೈ ಮಾಡ್ತೀನಿ. ಚೀಸಿ ಆಗಿದೆ. ಜೀವನದಲ್ಲಿ ಆತರ ನೆಮ್ಮದಿಯಾಗಿರ್ಬೇಕು. ಹೌದು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ನಿನ್ ತರ ಅಂದ್ರೆ ಇರ್ಬಾರ್ದು. ತರಿಸ್ತಿಯಲ್ಲ ಅದೆಲ್ಲ ನೆಮ್ಮದಿ. ಅಲ್ಲಿ ನೋಡ ಹಣ್ಣನ್ನ ಎಲ್ಲ ತಿಂತವ್. ಅವ್ರು ಅರಿಸ್ತವ್ರೆ ಅವರೇ ಬೇಳೆ ಬೇಸಿ. ಅವ್ರು ಕುಡಿದ್ರೆ ಹೊಗೆ ಬರಲ್ಲ ತಾನೆ? ಹೋಗ್ಬಿಡ್ತೀವಿ ಅವಾಗ. ತಗೊಳ ಕೊಬ್ರ ಏನ್ ಶಾರ್ಟ್ ಎಳ್ಳೆಣ್ಣು ಟಕಿಲಾ ಶಾರ್ಟ್ಸ್ ಅಂತ ಅವನೇ ಕೊಬ್ರ. ಚೆನ್ನಾಗಿದೆ. ಜಾಮೂನ್ ನೇರಳೆ ಹಣ್ಣು ಕಣ. ಜಾಮೂನ್ ಫೋಟೋ. ಜಾಮೂನ್ ಅಂತಾರ, ನೇರಳೆ ಹಣ್ಣು ಜಾಮೂನ್ ಅಂತಾರ. ಜಾಮೂನ್ ಅಂತಾರ, ನಮ್ಗೇನ್ ಗೊತ್ತು. ಚೆನ್ನಾಗೈತೆ ಕುಡಿ. ನಂಗ ಚೆನ್ನಾಗಿತ್ತು ಗೈಸ್, ಕುಡಿದ್ವಿ ನಾವು. ಚೆನ್ನಾಗಿತ್ತು ಶಾರ್ಟ್ಸ್. ಹೊಗೆ ಎಲ್ಲ ಹಾಕ್ಬಿಟ್ಟು ಡಿಫ್ರೆಂಟ್ ಆಗಿ ಕೊಡ್ತಾರೆ, ಟೇಸ್ಟಿ ಆಗೋಯ್ತು. ನಾವು ಸ್ಟಾರ್ಟಿಂಗು ಜಾಮೂನ್ ಶಾರ್ಟ್ಸ್ ಅಂದಕ್ಕೆ ಅವಾಗ್ಲೇ ಬೇಡ ಅಂದ್ಬಿಟ್ಟು, ನಮ್ಗೆ ಗೊತ್ತಿರ್ಲಿಲ್ಲ ಈ ತರ ಇರುತ್ತೆ ಅಂತ. ಚೆನ್ನಾಗಿತ್ತು. ಗೊತ್ತಾಯಿಲ್ಲ. ನಾವೇ ಸೇಲ್ ಮಾಡೋದು ಚಾಲೆಂಜ್ ಮಾಡ್ಬಿಡ್ತೀವಿ. ಇನ್ನೊಂದ್ ಸ್ವಲ್ಪ ದಿನ ಅಲ್ಲಿ ನಾವೇ ಸೇಲ್ ಮಾಡೋಣ. ನೀವು ಒಂದು ಫ್ರಾಂಚೈಸಿ ಗೈಸ್ ಎಲ್ರು ಬಂದು ಇಲ್ಲಿ ಟೇಸ್ಟ್ ಮಾಡಿ. ವಿ ಪುರಂ ಫುಡ್ ಸ್ಟ್ರೀಟ್ ಅಲ್ಲಿ ಪ್ರಜ್ಜು ಇಲ್ಲೇ ಇರ್ತಾನೆ, ನಮ್ ಫ್ರೆಂಡ್. ಯಾರು ಮಿಸ್ ಮಾಡ್ಕೋಬೇಡಿ. ಲಾಂಗ್ ಫ್ರೈಸ್ ತಿನ್ನಿ. ಇಲ್ಲ ನೋಡು, ನಮ್ದು ಒಂದ್ ಫ್ರಾಂಚೈಸಿ ತಗೊಳ್ಳಿ ಅಂದ್ರೆ ನಿಮ್ ಆಪೋಸಿಟ್ ಮಾಡ್ತೀವಿ. ಹೊಸಿ ತರ ಡಿಶ್ ಆಯ್ತು ಗೈಸ್ ವಿ ಪುರಂ ಫುಡ್ ಸ್ಟ್ರೀಟ್ ಅಲ್ಲಿ. ಅದು ಇವಾಗ ನಾವು ಬೇಗ ಬಂದ್ಬಿಟ್ಟಿದ್ವಿ. ಈ ಕತ್ಲೆ ಆಯ್ತಲ್ಲ ಎಲ್ಲ ಓಪನ್ ಅದು. ಎಷ್ಟವೆ ನೋಡಿ, ದಿನ ಒಂದೊಂದು ಐಟಮ್ ತಿನ್ಬೋದು ಡಿಫ್ರೆಂಟ್ ಆಗಿರೋದು. ಗೊಬ್ಬರ ಇನ್ನೇನ್ ಬೇಕು? ಅದೇನ್ ನೋಡೋದು? ಅದೇ ನಾವು ತಿಂದಿದ್ದೇನೆ. ನಾವು ಗೊಬ್ಬರ ಸ್ಯಾಟಿಸ್ಫೈ ಅದ? ಪರವಾಗಿಲ್ಲ ನೋಡ್ದೇನಾ ಶೇಖರ್? ಪರವಾಗಿಲ್ವಂತೆ. ವಡಪಾವ್ ಇದೆ ಇಲ್ಲಿ, ದೋಸೆ ಇದೆ. ವಡಪಾವ್ ಬೇಕಾ ಗೊಬ್ಬರ? ಕೊನೆಯಲ್ಲಿ ಒಂದೊಂದು ಕುಲ್ಫಿ ತಿನ್ಬಿಟ್ಟು ಎಂಡ್ ಮಾಡ್ತಾ ಇದೀವಿ ಎಲ್ಲ. ತಿನ್ನಲ್ಲ ಅಂತಲ್ಲೋ ಸುಮ್ನೆಪಾ. ನಂಗೆ ಅಂಜೂರ್ ನೈ ಹೋದ. ಅಂಜೂರ್ ಇಲ್ಲ. ರೋಸ್ ಹುಡುಗಿ ಕೊಡ್ಬೋದು, ನಿಮ್ ಹುಡುಗಿ ಕೊಡ್ಬೋದು. ಹುಡುಗಿ ಇಲ್ಲ ಯಾರು ಕೊಡಕ್ಕೆ, ಸಿಕ್ತಾ ಕೊಡ್ತೀವಿ. ಇಲ್ಲಿ ಯಾರಿಗಾರ ಕೊಡೋ ಇಲ್ಲ. ಯಶವಂತು ಚಾಕ್ಲೇಟ್ ತಗೊಂಡ, ನಾನು ಪಿಸ್ತಾ ತಗೊಂಡೆ. ಕೋಬ್ರಾ ರೋಸು, ನೀನು? ಹೇಳೋ. ಆದ್ರೆ ಅಂಗಡಿಗಳಲ್ಲಿ ಯಾಕೆ ಈ ತರ ಸಿಗಲ್ಲ? ಸಕಲಾಗೈತೆ. ಯಾಕೆ ಫಸ್ಟ್ ಯಾವ್ದು ಹೋಗಿದ್ವಲ್ಲ ನಾವು? ವಿಜಯನಗರ್ ಫುಡ್ ಸ್ಟ್ರೀಟ್. ಅಲ್ಲೇ ಹೊಸಿ ಹೊಟ್ಟೆ ತುಂಬಂಗಿತ್ತು. ಇಲ್ಲೇನು ಹೊಟ್ಟೆನೆ ತುಂಬಿಲ್ಲ. ಏನು ತಿನ್ಲಂಗ ಅಲ್ಲಿಲ್ವಾ? ಹೆಂಗೋ ಹೊಟ್ಟೆ ತುಂಬಿಲ್ಲ. ಶೇಖರ್ ಸೈಕಲ್ ತುಳಿಯೋ. ಏನ್ ನೀನ್ 100-200 kg ಇದೆಯಾ ನೀನ್? ಸೈಕಲ್ ಭಾರ ತಳಿದಿರೋದಕ್ಕೆ. ಗೈಸ್ ನಾವ್ ಎಲ್ಲಾ ಕಡೆ ಚೆನ್ನಾಗಿ ಓಡಾಡ್ಕೊಂಡು ಈಗ ವಾಪಸ್ಸು ಮನೆಗ್ ಬಂದು. ಭೀಮ ನೋಡಿ ವೆಯ್ಟ್ ಮಾಡ್ತಾ ಇದ್ದ ಅಷ್ಟೊತ್ತಿಂದ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.